ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಹನಾ ಯತೀಶ್ ವ್ಲಾಗ್ಸ್. ನಾನು ನನ್ನ ಮಗನ್ಗೆ ಒಂದಷ್ಟು ಫೋಟೋಶೂಟ್ ಮನೇಲೆ ಏನೆಲ್ಲ ಥಿಂಗ್ಸ್ ಇತ್ತಲ್ಲ ಅದನ್ನ ಯೂಸ್ ಮಾಡಿ ಥೀಮ್ ಇಟ್ಕೊಂಡು ಫೋಟೋಶೂಟ್ ಮಾಡಿದ್ದೆ. ಅದನ್ನ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಫೋಟೋಶೂಟ್ ನಾನೊಂದು ಆಲ್ಮೋಸ್ಟ್ 7 years ಬ್ಯಾಕ್ ಮಾಡಿರೋದು. ಮಂತ್ಲಿ ಫೋಟೋಶೂಟ್ ಮಾಡಿದ್ದೀನಿ, ಬಟ್ ಜಸ್ಟ್ ನಂಬರ್ನ ಬರೆದು ಅವ್ರ ಪಕ್ಕ ಮಲಗಿಸಿ ತೆಗ್ದಿರೋದು ಅಷ್ಟೇ. ಅದನ್ನ ನಾನೊಂದು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಫಸ್ಟ್ಲಿ ಒಂದು ಎಗ್ ಆಮ್ಲೆಟ್ ಥೀಮ್ ಅಲ್ಲಿ ಮಾಡಿದೀನಿ. ಇದೆಲ್ಲ ನಾನು ಬ್ಲಾಕ್, ವೈಟ್, ಯೆಲ್ಲೋ ಕಲರ್ ಕ್ಲೋತ್ಸ್ ನ ಯೂಸ್ ಮಾಡಿರೋದು ಅಷ್ಟೇ. ರೆಡಿ ಆದ್ಮೇಲೆ ಈ ತರ ಬರುತ್ತೆ ಫೋಟೋಸ್. ಇದು ಅಷ್ಟೇ ಕ್ಲೋತ್ಸ್ ನ ಯೂಸ್ ಮಾಡಿರೋದು. ಒಂದು ಜ್ಯೂಸ್ ಗ್ಲಾಸ್ ತರ ಕಾಣೋ ಹಂಗೆ ಅರೇಂಜ್ ಮಾಡಿದೀನಿ. ನೀಟಾಗಿ ಅರೇಂಜ್ ಮಾಡ್ಬೇಕಷ್ಟೇ. ಫೋಟೋಸ್ ಈ ತರ ಬರುತ್ತೆ. ಇದು ಕ್ಲಾಕ್ ಥೀಮ್ ಅಲ್ಲಿ ಮಾಡಿರೋದು. ಯಾವ್ದಾದ್ರು ಕಲರ್ ಪ್ಲೇನ್ ಕ್ಲೋತ್ ನ ಮೇಲೆ ಈ ತರ ಪೇಪರ್ ಅಲ್ಲಿ ನಂಬರ್ಸ್ ನ ಕಟ್ ಮಾಡಿ ಕ್ಲಾಕ್ ತರ ಕಾಣಿಸೋ ತರ ಸೆಟ್ ಮಾಡೋದು ಅಷ್ಟೇನೆ. ಫೋಟೋಸ್ ಈ ತರ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಕೆಲವು ಬಾಟಲ್ಸ್ ನ ಪಕ್ಕ ಇಟ್ಟು ಬ್ಲಾಕ್ ಕ್ಲಾತ್ ಅಲ್ಲಿ ಬಾಟಲ್ ತರನೇ ಔಟ್ಲೈನ್ ಮಾಡಿ ಬೇಬಿನ ಒಳಗೆ ಮಲಗಿಸಿ ಈ ತರ ಒಂದು ಬ್ಲಾಂಕೆಟ್ ಹೊಚ್ಚಿರೋದು ಅಷ್ಟೇನೆ. ಫೋಟೋಸ್ ಈ ತರ ಬರುತ್ತೆ. ಅಂಡ್ ಇದು ಸ್ನೇಲ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಒಂದು ಪೀಚ್ ಪ್ಲೇನ್ ಸ್ಯಾರಿನ ಈ ತರ ರ್ಯಾಪ್ ಮಾಡಿ ಎಲ್ಲ ಕಂಪ್ಲೀಟ್ ಕ್ಲೋತ್ ಅಲ್ಲೇ ಸೆಟ್ ಮಾಡಿರೋದು. ಬಟ್ ಆ ಬ್ಲಾಕ್ ಕಡ್ಡಿ ತರ ತಲೆ ಹತ್ರ ಸಿಕ್ಸಿದೀನಿ ಅಷ್ಟೇನೆ, ಕ್ಯೂಟ್ ಆಗಿ ಕಾಣ್ಲಿ ಅಂತ. ಲೇಡೀಸ್ ಪ್ಲೀಸ್ ಒನ್ ಎಟ್ ಎ ಟೈಮ್ ಅಂತ ಒಂದು ವೈಟ್ ಡ್ರಾಯಿಂಗ್ ಶೀಟ್ ಅಲ್ಲಿ ಈ ತರ ಬರೆದು ಬೆಡ್ ಮೇಲೆ ಈ ತರ ವಾಲ್ಗೆ ಸ್ಟಿಕ್ ಮಾಡಿ ಬೇಬಿಗೆ ಲಿಪ್ ಮಾರ್ಕ್ಸ್ ಪೂರ್ತಿ ಬಾಡಿಗೆಲ್ಲ ಮಾಡಿ ಈ ತರ ಪಕ್ಕದಲ್ಲಿ ನಿಲ್ಸಿ ಬೆಡ್ ತುಂಬಾ ಈ ತರ ಬೆಲೂನ್ಸ್ ನ ಹಾಕಿ ಫೋಟೋಸ್ ತಗೊಂಡಿದ್ದೀನಿ ಅಷ್ಟೇ. ಆಮೇಲೆ ವೈಟ್ ಶೀಟ್ ಏನಿತ್ತಲ್ಲ ಅದನ್ನ ರಿಮೂವ್ ಮಾಡಿ ಹಂಗೆ ಬಲೂನ್ಸ್ ಒಳಗಡೆ ಕೋರ್ಸ್ ಒಂದಷ್ಟು ಫೋಟೋಸ್ ನ ತಗೊಂಡ್ವಿ, ವಿಡಿಯೋ ಕ್ಲಿಪ್ಸ್ ನ ತಗೊಂಡ್ವಿ. ಅಚ್ಚು ಅದ್ರೊಳಗಡೆ ತುಂಬಾ ಎಂಜಾಯ್ ಮಾಡ್ತಿದ್ರು. ಫುಲ್ ಖುಷಿ. ಮಕ್ಳಿಗೆ ಬಲೂನ್ಸ್ ಅಂದ್ರೇನೆ ಖುಷಿ ಅಲ್ವಾ, ಹಂಗಾಗಿ ಅಲ್ಲೇ ಒಂದಷ್ಟು ಫೋಟೋಸ್ ತಗೊಂಡೆ. ಇನ್ನ ಇದು ಬಂದು ಸ್ಪೈಡರ್ ಮ್ಯಾನ್ ಥೀಮ್ ಅಲ್ಲಿ ನಾನು ಮಾಡಿರೋದು. ಏನಿಲ್ಲ, ಒಂದ್ ಕ್ರೀಮ್ ಕಲರ್ ಕ್ಲೋತ್ ಅಲ್ಲಿ ಈ ತರ ನಾನು ಬಿಲ್ಡಿಂಗ್ ತರ ಮಾಡಿರೋದು. ಬಟ್ ಆ ಸ್ಕ್ವೇರ್ ಎಲ್ಲ ಏನಿದೆಯಲ್ಲ ಅದು ಒಂದು ಬ್ಲೂ ಕಲರ್ ಪೇಪರ್ ನ ಕಟ್ ಮಾಡಿ ನಾನು ಆ ತರ ಪಕ್ಕ ಇಟ್ಟಿದ್ದೀನಿ ಅಷ್ಟೇನೆ. ಅಂಡ್ ಇನ್ನ ಕ್ಲೌಡ್, ಸನ್ ಇದನ್ನೆಲ್ಲ ನಾನು ಪೇಪರ್ ಕಟಿಂಗ್ ನೇ ಮಾಡಿರೋದು. ಒಂದೇ ಸಲ ಮಾಡಿಟ್ಕೊಂಡ್ರೆ ತುಂಬಾ ಫೋಟೋಶೂಟ್ಗೆ ಆ ಪೇಪರ್ದು ಸಣ್ಣ ಕ್ಲೌಡ್ ಎಲ್ಲ ಯೂಸ್ ಮಾಡ್ಕೊಬಹುದು. ಇನ್ನ ಬೇಬಿಗೆ ಸ್ಪೈಡರ್ ಮ್ಯಾನ್ ಔಟ್ಫಿಟ್ ನ ಹಾಕ್ಸಿ ಒಂದು ರೆಡ್ ಕಲರ್ ದುಪ್ಪಟ್ಟನ ಬೇಬಿ ನೆಕ್ ಗೆ ಈ ತರ ಟೈ ಮಾಡಿದೀನಿ ಅಷ್ಟೇ. ಬ್ಯಾಕ್ ಗ್ರೌಂಡ್ ಸೆಟಪ್ ಈ ತರ ಇತ್ತು. ಅಂಡ್ ಫೋಟೋಸ್ ಇಷ್ಟು ಕ್ಯೂಟ್ ಆಗಿ ಬಂದಿದೆ ನೋಡಿ. ನೆಕ್ಸ್ಟ್ ಚಾಕ್ಲೇಟ್ ಥೀಮ್ದು ಬೇಬಿನ ಚಾಕ್ಲೇಟ್ ಕಲರ್ ಕ್ಲೋತ್ ಅಲ್ಲಿ ರ್ಯಾಪ್ ಮಾಡಿ ಗೋಲ್ಡ್ ಕಲರ್ ರ್ಯಾಪರ್ ತರ ಎರಡ್ ಸೈಡ್ ಅಲ್ಲೂ ಸ್ಯಾರಿ ನರ್ಗೆ ಮಾಡ್ತೀವಲ್ಲ ಆ ತರ ಮಾಡಿ ಸೈಡ್ ಅಲ್ಲಿ ಟೈ ಮಾಡ್ಕೊಂಡು ಚಾಕ್ಲೇಟ್ ನ ಸ್ಪ್ರೆಡ್ ಮಾಡಿದೀನಿ ಅಷ್ಟೇ. ನೆಕ್ಸ್ಟ್ ಪ್ಯಾರಾಶೂಟ್ ಥೀಮ್, ಕೆಳಗೆ ಸ್ಕೈ ಬ್ಲೂ ಕಲರ್ ಡ್ರಾಯಿಂಗ್ ಶೀಟ್ ಹಾಕಿದೀನಿ. ಹಂಗೆ ಸ್ಟಾರ್ ಕ್ಲೌಡ್ ಪೇಪರ್ ಕಟಿಂಗ್ ಮಾಡಿ ಇಲ್ಲಿ ಒಂದು ಕ್ಲೋತ್ ನ ಎರಡು ತುದಿಗೆ 2 ಬ್ಲಾಕ್ ಥ್ರೆಡ್ ನ ನಾನು ಕಟ್ಟಿದೀನಿ. ಬೇಬಿ ಥ್ರೆಡ್ ನ ಹಿಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಮ್ಮ ಅಚ್ಚು ಹಿಡ್ಕೊಳ್ತಿರ್ಲಿಲ್ಲ. ಮೇ ಬಿ ಅವ್ರು ಮಲ್ಗಿದಾಗ ಪ್ಲಾನ್ ಮಾಡ್ಬೇಕಿತ್ತು ಅನ್ಸುತ್ತೆ. ನಾನು ಫೋಟೋಸ್ ಈ ತರ ಬಂದಿತ್ತು. ಆಮೇಲೆ ಬೀಚ್ ಥೀಮ್ ಅಲ್ಲಿ ಒಂದಷ್ಟು ಫೋಟೋಸ್ ತಗೊಂಡೆ. ಏನಿಲ್ಲ, ಬೀಚ್ ಅಲ್ಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಏನೆಲ್ಲ ಇರುತ್ತಲ್ವಾ, ಸನ್ಸ್ಕ್ರೀನ್, ಸ್ಲಿಪ್ಪರ್, ಇದೆಲ್ಲ ಬೇಬಿ ಪಕ್ಕ ಇಟ್ಟು ವಾಟರ್ಗೆ ಬ್ಲೂ ಕಲರ್ ಕ್ಲೋತ್ ಯೂಸ್ ಮಾಡಿದ್ರೆ ಆಯ್ತು. ಫೋಟೋಸ್ ತುಂಬಾನೇ ಕ್ಯೂಟ್ ಆಗಿ ಬರುತ್ತೆ. ಅಂಡ್ ನಮ್ಮ ಅಚ್ಚುನು ಆ ಸಣ್ಣ ತಗೊಳಕ್ಕೆ ಏನೆಲ್ಲ ಸರ್ಕಸ್ ಮಾಡಿ ತಗೊಂಡೇ ಬಿಟ್ರು. ಏನಿದೆ ಅಂತ ನೋಡ್ಕೊಂಡು ಅದನ್ನೇ ಕಿತ್ತಾಕೋದು ಎಲ್ಲ ಮಾಡ್ತಿದ್ರು. ಕ್ಯೂಟ್ ಅನ್ಸ್ತಿತ್ತು. ಅದಕ್ಕೆ ಅದನ್ನು ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡಿದೀನಿ. ಅಂಡ್ ಫೋಟೋಸ್ ಎಲ್ಲ ಈ ತರ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಅಂಡ್ ನೆಕ್ಸ್ಟ್ ರೈನ್ ಥೀಮು. ಆ ರೈನ್ಬೋ ಎಲ್ಲ ಕಲರ್ ಕ್ಲೋತ್ಸ್ ನ ಯೂಸ್ ಮಾಡಿರೋದು. ಅಂಡ್ ಇನ್ನ ಅಂಬ್ರೆಲ್ಲಾ ಮತ್ತೆ ವಾಟರ್ ಡ್ರಾಪ್ಸ್ ನ ಪೇಪರ್ ಅಲ್ಲಿ ಡ್ರಾಯಿಂಗ್ ಮಾಡಿ ಕಲರ್ ಮಾಡಿ ಕಟ್ ಮಾಡಿದೀನಿ. ಬೇಬಿಗೆ ರೈನ್ ಕೋಟ್ ಯೂಸ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ನಾನೊಂದು ನಾರ್ಮಲ್ ಕ್ಯಾಪ್ ಇರುವಂತ ಒಂದು ಜಂಪ್ ಸೂಟ್ ನ ಹಾಕಿದೀನಿ. ಫೋಟೋಸ್ ಈ ತರ ಬರುತ್ತೆ. ಒಂದು ಸ್ವಿಂಗ್ ತರ ಒಂದು ಬ್ರೌನ್ ಚೂಡಿದಾರ್ ಪ್ಯಾಂಟ್ ಅಲ್ಲಿ ಟ್ರೀ ತರ ಮಾಡ್ಕೊಂಡಿದೀನಿ. ಅಂಡ್ ಅದಕ್ಕೆ 2 ಸೈಡು ದಾರ ಕಟ್ಟಿ ಕೂರೋದಕ್ಕೆ ಒಂದು ಲಟ್ಟನ್ಗೆ ಯೂಸ್ ಮಾಡಿದೀನಿ. ಪಕ್ಕದಲ್ಲಿ ಕ್ಲೌಡ್ ಮತ್ತೆ ಸಂದು ಕಟಿಂಗ್ಸ್ ಏನಿತ್ತು ಅದು ಇಟ್ಟಿದೀನಿ. ಮತ್ತೆ ಕೆಳಗೆ ಒಂದಷ್ಟು ಆರ್ಟಿಫಿಷಿಯಲ್ ಫ್ರೂಟ್ಸ್ ಇಟ್ಟಿದೀನಿ ಅಷ್ಟೇ. ಫೋಟೋ ತುಂಬಾ ಕ್ಯೂಟ್ ಆಗಿ ಬರುತ್ತೆ. ಅಂಡ್ ಇದು ಬಟ್ಟೆ ಒಣಗ್ಸೋ ತರ ಕಾನ್ಸೆಪ್ಟ್. ಏನಿಲ್ಲ, ಒಂದು ದೊಡ್ಡದಾಗಿ ದಾರನ ಹಾಕಿ ಬಟ್ಟೆನ ಒಣಗ್ಸೋ ತರ ಅಕ್ಕಪಕ್ಕದಲ್ಲಿ ಮಗುದೆ ಬಟ್ಟೆಗಳನ್ನ ಇಟ್ಟು ಕ್ಲಿಪ್ ಹಾಕೋದು. ಅಂಡ್ ಮಗುನು ಮಧ್ಯದಲ್ಲೇ ಮಲಗಿಸಿ ಅವ್ರನ್ನು ಸೇರಿಸಿ ಕ್ಲಿಪ್ ಹಾಕಿದ್ರೆ ಮುಗೀತು. ಮತ್ತೆ ಒಂದು ಸಣ್ಣ ಇರಬೇಕು, ಕಾನ್ಸೆಪ್ಟ್ ಮ್ಯಾಚ್ ಆಗುತ್ತೆ. ಅಂಡ್ ಫೋಟೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದೊಂದು ಕ್ಲೌಡ್ ಮತ್ತೆ ಸ್ಟಾರ್ಸ್, ಮೂನ್ ಮಧ್ಯ ಬೇಬಿ ಇರೋ ತರ. ಏನಿಲ್ಲ, ಸ್ಕೈ ಬ್ಲೂ ಕಲರ್ದೊಂದು ಶೀಟ್ ನ ಪೂರ್ತಿಯಾಗಿ ಕೆಳಗಡೆ ಹಾಸಿ ಅದ್ರ ಮೇಲೆ ಕ್ಲೌಡ್ ಮತ್ತೆ ಸ್ಟಾರ್ ತರ ಕಟಿಂಗ್ ಮಾಡಿ ಹಾಕೋದಷ್ಟೇನೆ. ಅಂಡ್ ಬೇಬಿಗೂ ಸ್ಟಾರ್ಸ್ ಸಿಕ್ಕಿದ್ರೆ ಅಂಟಿಸೋ ತರದ್ದು ಅಂಟಿಸ್ಬೋದು. ಅಂಡ್ ಪಕ್ಕದಲ್ಲಿ ಒಂದು ಥರ್ಮೋಕೋಲ್ ಅಲ್ಲಿ ನಾನು ಮೂನ್ ಶೇಪ್ ಅಲ್ಲಿ ಕಟ್ ಮಾಡಿ ಹಾಕಿದೀನಿ ಅಷ್ಟೇನೆ. ಅಂಡ್ ಇದು ಬ್ಯಾಕ್ ಗ್ರೌಂಡ್ ಬ್ಲಾಕ್ ಮಾಡಿದೀನಿ ಅಷ್ಟೇ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ.
ಇದು ಅವರಿಗೆ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ನೆನಪಿಗಿರ್ಲಿ ಅಂತ ಮೈ ಫಸ್ಟ್ ಹೇರ್ ಕಟ್ ಅಂತ ಒಂದು ಶೀಟ್ ಅಲ್ಲಿ ಬರ್ದು ಅವ್ರನ್ನ ಪಕ್ಕ ಕೂರಿಸಿ ಅಥವಾ ನಿಲ್ಸಿ ಈ ತರ ಫೋಟೋಸ್ ತೆಗೆದಿದ್ದೆ. ಅಂಡ್ ಇದು ಅವ್ರ ಅಕ್ಷರಾಭ್ಯಾಸ ಮಾಡಿಸಿದ ವಿಡಿಯೋಸ್. ನನಗೆ ಶೃಂಗೇರಿಗೆ ಕರ್ಕೊಂಡೋಗಿ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು. ಬಟ್ ಲಾಕ್ ಡೌನ್ ಇದ್ದಿದ್ರಿಂದ ನಾವು ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ವಲ್ಲ, ಹಂಗಾಗಿ ಮನೇಲೆ ಒಂದು ಒಳ್ಳೆ ದಿನ ನೋಡಿ ಈ ರೀತಿ ನಾನು ಪೇಪರ್ ಅಲ್ಲಿ ಬರೆದು ಕಟಿಂಗ್ ಮಾಡಿ ವಾಲ್ಗೆ ಈ ತರ ಸ್ಟಿಕ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ತರ ಮಾಡಿದ್ದೆ. ಅದನ್ನು ಇಲ್ಲಿ ಆಡ್ ಮಾಡಿದ್ದೀನಿ. ಇದು ಕಾಡ್ ಮನುಷ್ಯದ ತರ ಮಾವಿನ ಎಲೆಗಳನ್ನ ಯೂಸ್ ಮಾಡಿ ಅವ್ರನ್ನ ಈ ತರ ರೆಡಿ ಮಾಡಿ ಒಂದಷ್ಟು ಫೋಟೋಸ್ ತಗೊಂಡಿದ್ನಿ, ಅದನ್ನು ಆಡ್ ಮಾಡಿದೀನಿ. ಅಂಡ್ ಇದು ನೇಚರ್ ಕಾನ್ಸೆಪ್ಟ್. ಪ್ರತಿಯೊಂದು ನನ್ನ ಬಟ್ಟೆನೇ ಯೂಸ್ ಮಾಡ್ಕೊಂಡೆ ಮಾಡಿರೋಂಥದ್ದು. ಅಂಡ್ ಇದನ್ನ ಮಂಕಿ ಕಾನ್ಸೆಪ್ಟ್. ಇದು ಸೇಮ್ ಅದೇ ಒಂದು ಬ್ರೌನ್ ಪ್ಯಾಂಟ್ ಇತ್ತು ಅಂದಲ್ಲ, ಅದನ್ನ ಈ ತರ ರೋಲ್ ಮಾಡಿ ಸುತ್ತಿ ಒಂದಷ್ಟು ಲೀಫ್ಗಳನ್ನ ಇಟ್ಟು ಒಂದ್ 2-3 ಬಾಳೆ ಹಣ್ಣನ್ನ ಇಟ್ಟು ಈ ರೀತಿ ನಾನು ಅವ್ರನ್ನ ಉಲ್ಟಾ ಮಲಗಿಸಿ ಒಂದು ಬ್ರೌನ್ ವೇಲಲ್ಲಿ ಅವ್ರಿಗೆ ಈ ತರ ನಾನು ತಲೆ ಮತ್ತೆ ಕಾಲ ಹತ್ರ ಈ ತರ ಸುತ್ತಿದ್ದೀನಿ ಅಷ್ಟೇನೆ. ಒಂದು ಮಂಕಿ ಥೀಮ್ ಅಲ್ಲಿ ಮಾಡಿರೋಂಥದ್ದು. ಅಂಡ್ ಇನ್ನ ಇದು ಅಷ್ಟೇನೆ ಆಲ್ಮೋಸ್ಟ್ ನೇಚರ್ ಥೀಮೇನೆ. ಎಲ್ಲದನ್ನು ನಾನು ಆಲ್ಮೋಸ್ಟ್ ಬಟ್ಟೆನೆ ಯೂಸ್ ಮಾಡಿರೋದು, ನೀವು ಅಲ್ಲಿ ನೋಡ್ಬೋದು ಆರಾಮಾಗಿ. ಅಂಡ್ ನಾನು ನಾರ್ಮಲ್ ಆಗಿ ಒಂದು ಸಣ್ಣ ಏನ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ನಾನು ಪ್ರತಿಯೊಂದು ಫೋಟೋಶೂಟ್ಗೂ ಯೂಸ್ ಮಾಡಿದ್ದೀನಿ. ಅಚ್ಚುನು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅದ್ರಲ್ಲಿ. ಅದು ಥೀಮ್ ರೆಡಿ ಮಾಡಿರೋದು ಹೆಂಗಿರುತ್ತೆ ಅಂದ್ರೆ ಅದು ನೋಡ್ತಿದ್ರೆ ನಮ್ಗೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಬರೋಣ ಅಂತ ಅನ್ಸ್ತಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಇದು ಅಷ್ಟೇನೆ ಒಂದು ಬರ್ಡ್ ನೆಸ್ಟ್ ಕಟ್ಟೋ ರೀತಿಲಿ ನಾನು ಥೀಮ್ ನ ಇಟ್ಕೊಂಡು ಮಾಡಿರೋದು. ಅದು ಪ್ರತಿಯೊಂದು ಒಂದೊಂದೇ ದಾರನ ತಂದು ಅವರು ನೆಸ್ಟ್ ಕಟ್ಕೊಳ್ತಾವಲ್ಲ, ಆ ರೀತಿಲಿ ನಾನು ಈ ಥೀಮ್ ನ ಪ್ಲಾನ್ ಮಾಡಿದ್ದು. ಫೋಟೋಸ್ ಈ ತರ ಬರುತ್ತೆ. ಅಂಡ್ ಒಂದು ಮೇಕಪ್ ಥೀಮ್ ಅಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ಸುತ್ತನೂ ಇಟ್ಟು ಅವ್ರಿಗೆ 2 ಟವೆಲ್ ನ ಸುತ್ತಿ ಈ ತರ ಫೋಟೋಸ್ ತೆಗ್ದಿದ್ದೀನಿ. ಆಕ್ಚುಲಿ ಈ ತರ ಫೋಟೋಸ್ ಎಲ್ಲ ಗರ್ಲ್ ಬೇಬಿಗೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ಗೆ ಅಚ್ಚುಗೆ ಗರ್ಲ್ಸ್ ತರ ರೆಡಿ ಮಾಡಕ್ ತುಂಬಾ ಇಷ್ಟ ಆಗ್ತಿತ್ತು. ಅವ್ರದ್ದು ಲ್ಯಾಶಸ್ ಎಲ್ಲ ಗರ್ಲ್ಸ್ ತರನೇ ಇದ್ದಿದ್ರಿಂದ ನನಗೆ ತುಂಬಾನೇ ಇಷ್ಟ ಆಗಿ ನಾನು ಈ ತರ ಮಾಡ್ತಿದ್ದೆ. ಇವ್ರಿಗೆ ವೈಟ್ ಕಲರ್ದು ಒಂದು ದುಪ್ಪಟ್ಟಲ್ಲಿ ನಾನು ಸ್ಯಾರಿ ತರ ಡ್ರೇಪ್ ಮಾಡಿ ಫ್ಲವರ್ಸ್ ಎಲ್ಲ ಹಿಂಗ್ ಸುತ್ಕೊಟ್ಟಿದೀನಿ ಅಷ್ಟೇನೆ. ಅಂಡ್ ಇದು ಮುಸ್ಲಿಮ್ದು ಬರುತ್ತಲ್ವಾ, ಏನಂತಾರೆ ದುಪ್ಪಟ್ಟ ಕಟ್ಕೊಳ್ತಾರಲ್ವಾ, ಆ ತರ ಕಟ್ಟಿರೋದು. ಅವರಿಗಂತೂ ಒಂದು ರೋಸ್ ತರಾನೇ ಕಾಣಿಸ್ತಿದ್ದಾರೆ ಅವರು. ಆ ತರ ಕಟ್ಟಿ ಕಣ್ಣಿಗೆಲ್ಲ ಕಾಜಲೆಲ್ಲ ಹಾಕಿ ಫೋಟೋಸ್ ತೆಗ್ದಿದ್ದೆ ಅಷ್ಟೇ. ಅಂಡ್ ಇದು ಅಷ್ಟೇನೆ ಒಂದು ಗರ್ಲ್ ಬೇಬಿ ತರ ರೆಡಿ ಮಾಡಿ ತುಂಬಾನೇ ಗರ್ಲ್ ತರಾನೇ ಕಾಣಿಸ್ತಿದ್ರು. ಹಂಗೆ ಔಟ್ ಸೈಡ್ ಕರ್ಕೊಂಡು ಹೋಗಿದ್ವಿ ಅವ್ರನ್ನ, ಅಷ್ಟು ಕ್ಯೂಟ್ ಕಾಣ್ತಿದ್ರು. ಇದೊಂದು ಪೇಂಟಿಂಗ್ ಥೀಮ್ ಅಲ್ಲಿ ಮಾಡಿರೋದು. ಕೆಲವು ಪೇಂಟ್ ಮಾಡಕ್ಕೆ ಯೂಸ್ ಮಾಡೋ ಐಟಮ್ಸ್ ನೆಲ್ಲ ಪಕ್ಕದಲ್ಲಿ ಇಟ್ಟು ಅವರಿಗೂ ಪೇಂಟ್ ಬಳಿದು ಈ ತರ ಕೂರ್ಸಿರೋಂಥದ್ದು. ಅಂಡ್ ಇದು ಪಾಂಡಾ ಥೀಮ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ನೇ ಹಾಕಿ ಬ್ಲಾಕ್ ಅಂಡ್ ವೈಟ್ ಪಾಂಡಾ ಮಾಡಿ ಪ್ರತಿಯೊಂದನ್ನು ನಾನು ಬಟ್ಟೆನೆ ಯೂಸ್ ಮಾಡ್ಕೊಂಡೆ ಮಾಡಿರೋಂಥದ್ದು. ನೀವು ಇಲ್ಲಿ ನೋಡ್ಬೋದು ಈ ತರ ಫೋಟೋಸ್ ಬರುತ್ತೆ. ಅಂಡ್ ಇನ್ನ ಓದ್ಕೊಳ್ಳೋ ತರ ಬುಕ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಒಂದು ಬ್ಲಾಕ್ ದುಪ್ಪಟ್ಟಲ್ಲಿ ನಾನು ಚೇರ್ ತರ ಶೇಪ್ ಅಲ್ಲಿ ಕಾಣಂಗ್ ಮಾಡಿ ಅವ್ರನ್ನ ಅಲ್ಲಿ ಮಲಗಿಸಿರೋಂಥದ್ದು. ಅಂಡ್ ಇದು ಕ್ರಿಕೆಟ್ ಥೀಮ್ ಅಲ್ಲಿ ಒಂದು ಗ್ರೀನ್ ಗ್ರೌಂಡ್ ತರ ಮಾಡಿ ಇನ್ ಪ್ರತಿಯೊಂದನ್ನು ನಾನು ಒಂದು ಥ್ರೆಡ್ ಹಾಕಿ ಅದು ಪೇಪರ್ ಅಲ್ಲಿ ಕಟಿಂಗ್ ಮಾಡಿ ನಾನು ಈ ರೀತಿ ಕ್ರಿಕೆಟ್ ಥೀಮ್ ಅಲ್ಲಿ ಮಾಡಿದ್ದೀನಿ. ಅಂಡ್ ಇದು ಬಂದು ಸರ್ಕಸ್ ಅಲ್ಲಿ ಮಾಡ್ತಾರಲ್ವಾ, ಆ ತರ ಬಾಲ್ಸ್ ಎಲ್ಲ ಸುತ್ತ ಇಟ್ಟು ಕೆಳಗೂ ಬಟ್ಟೆನೆ ಯೂಸ್ ಮಾಡಿರೋದು. ಅಂಡ್ ಇದು ಸ್ನೇಕ್ ಹಾವ್ ಹಿಡಿಯೋ ತರ, ಇದೆಲ್ಲ ಪ್ರತಿಯೊಂದು ನಾನು ಬಟ್ಟೆಲೆ ಮಾಡಿರೋದು. ಹಾವು ಬಂದು ಬೆಲ್ಟು. ಇದು ಇದು ಬ್ರಷ್ ಮಾಡೋ ತರ ಥೀಮ್ ಅಲ್ಲಿ ಮಾಡಿರೋಂಥದ್ದು. ಬೇಬಿಗೆ ಫಸ್ಟ್ ಟೂತ್ ಬರುತ್ತಲ್ವಾ, ಅವಾಗ ಮಾಡಿದ್ರೆ ಥೀಮ್ಗೂ ಮ್ಯಾಚ್ ಆಗುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂಡ್ ಇನ್ನ ಇದು ಆ ಕಡೆ ಒಂದು ಗೊಂಬೆನ ಇಟ್ಟು ಈ ಕಡೆ ಇವ್ರನ್ನ ಕೂರಿಸಿ ಕೆಳಗಡೆ ಮಾಡಿದಿನಲ್ಲ ರೆಡ್, ಅದೆಲ್ಲ ಬಟ್ಟೆಲ್ಲ ಯೂಸ್ ಮಾಡಿ ಮಾಡಿರೋಂಥದ್ದು. ಅಂಡ್ ಸ್ಟಾರ್ ಮತ್ತೆ ಮೂನ್ ನ ಪೇಪರ್ ಕಟಿಂಗ್ ಮಾಡಿದೀನಿ. ಅಂಡ್ ಇದು ಬಂದು ಸ್ಪೇಸ್ ಕಾನ್ಸೆಪ್ಟ್. ಎಲ್ಲದನ್ನು ಪ್ರತಿಯೊಂದನ್ನು ನಾನು ಬಟ್ಟೆನ ಯೂಸ್ ಮಾಡಿ ಮಾಡಿದೀನಿ. ಸ್ಟಾರ್ ಮಾತ್ರ ಪೇಪರ್ ಕಟಿಂಗ್ ಯೂಸ್ ಮಾಡಿರೋದು. ಅಂಡ್ ಬೇಬಿಗೆ ಯಾವ್ದಾದ್ರು ಆಸ್ಟ್ರೋನಾಟ್ ಔಟ್ಫಿಟ್ ಇದ್ರೆ ಹಾಕ್ಬೋದು, ತುಂಬಾನೇ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ನಾನು ಈ ತರ ಮಾಡಿದೀನಿ. ಅಂಡ್ ಇದು ಶಾರ್ಕ್ ಥೀಮ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಕ್ಲೋತ್ ನ ಯೂಸ್ ಮಾಡ್ಕೊಂಡು ಶಾರ್ಕ್ ತರ ಕಾಣಿಸೋ ತರ ಈ ತರ ರೆಡಿ ಮಾಡಿದೀನಿ. ಅವ್ರನ್ನ ಅದ್ರೊಳಗಡೆ ಮಲಗಿಸಿ ಈ ತರ ಫೋಟೋಸ್ ತಗೊಂಡಿದೀನಿ. ಅಂಡ್ ಇದು ಮೀನ್ ಹಿಡಿಯೋ ತರ ಒಂದು ದಡದ ಮೇಲೆ ಕೂತು ನೀರಲ್ಲಿ ಫಿಶ್ ಎಲ್ಲ ಕಾಣಿಸೋ ತರ ಹಾಕಿದೀನಿ ನೋಡಿ. ಫಿಶ್ ಹಿಡಿಯೋ ತರ ಒಂದ್ ಸಿಗಾಕೊಂಡಿರೋ ತರನು ಮಾಡಿದೀನಿ. ಈ ತರ ಬರೋದು ಫೋಟೋಸ್. ಅಂಡ್ ಇದು ಶೆಫ್ ತರ ಪ್ರತಿಯೊಂದು ಅಡುಗೆ ಐಟಮ್ಸ್ ಎಲ್ಲ ಏನೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಅವ್ರ ಪಕ್ಕ ಇಟ್ಟು ಅವ್ರನ್ನ ಒಂದ್ ಪುಟ್ಟು ಶೆಫ್ ತರ ರೆಡಿ ಮಾಡಿ ಈ ತರ ಇಟ್ಟು ಫೋಟೋಸ್ ತೆಗೆಯೋದಷ್ಟೇನೆ. ನಾನು ಒಂದ್ 2 ತರದ ಔಟ್ಫಿಟ್ ಅಲ್ಲಿ ಟ್ರೈ ಮಾಡಿದೀನಿ. ಮೋರ್ ದನ್ 30 ಟೈಪ್ಸ್ ಅಲ್ಲಿ ಥೀಮ್ಡ್ ಫೋಟೋಶೂಟ್ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ಥೀಮ್ ಫೋಟೋಶೂಟ್ ನ ಮಂತ್ಲಿ ಫೋಟೋಶೂಟ್ಗೂ ಮಾಡ್ಕೋಬಹುದು. ಜಸ್ಟ್ ನಂಬರ್ ಮೆನ್ಷನ್ ಮಾಡ್ಕೊಳ್ಳೋದು ಅಷ್ಟೇ, ಎಷ್ಟು ಮಂತ್ ಆಗಿರುತ್ತೆ ಅಷ್ಟು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.